ಕಡಲಕೊರೆತಕ್ಕೆ ಹಾಕಿದ್ದ ತಡೆಗೋಡೆಯನ್ನೇ ತೆರವುಗೊಳಿಸಿ ಗ್ರಾಮದ ಕಾಲುವೆ ನೀರು ಸಮುದ್ರಕ್ಕೆ ಸೇರುವಂತೆ ಮಾಡಿದ್ದ ಅವೈಜ್ಞಾನಿಕ ಕ್ರಮದ ಪರಿಣಾಮ ಜನವಸತಿ ಪ್ರದೇಶದಲ್ಲಿ ಸಮುದ್ರದ ನೀರು ಉಕ್ಕಿ ಮಳೆಗಾಲದಲ್ಲೂ ಕುಡಿಯುವ ನೀರಿಗೆ ತಾತ್ವಾರ ಎದುರಿಸುವಂತಹ ಪರಿಸ್ಥಿತಿ ಮುದುಗಾದಲ್ಲಿ ಉಂಟಾಗಿದೆ. ಕರ್ವರ ಮುದುಗಾದ ಪಟ್ಟಣ ಭಾಗದ ಸಮುದ್ರ ತೀರ ಪ್ರದೇಶದಲ್ಲಿ ಕಡಲಕೊರೆತ ತಡೆಗೆ ಕಲ್ಲು ಬಂಡೆಗಳಿಂದ ತಡೆಗೋಡೆ ನಿರ್ಮಿಸಲಾಗಿತ್ತು. ಆದರೆ ಗ್ರಾಮದ ಚರಂಡಿಯಿಂದ ನೈಸರ್ಗಿಕವಾಗಿ ಸಮುದ್ರಕ್ಕೆ ಸೇರಬೇಕಾದ ನೀರಿನ ಹರಿವಿನ ದಿಕ್ಕನ್ನ ತಪ್ಪಿಸಿ ತಡೆಗೋಡೆಯನ್ನೇ ತೆರವುಗೊಳಿಸಿ ಗ್ರಾಮದ ಒಟ್ಟು ಹರಿದು ಬರುವ ನೀರನ್ನ ನಾಲೆಯ ಮೂಲಕ ಸಮುದ್ರಕ್ಕೆ ಸೇರುವಂತೆ ಮಾಡಲಾಗಿತ್ತು. ಸ್ಥಳೀಯ ಕೆಲವರ ಒತ್ತಾಯದ ಮೇರೆಗೆ ಅಂದಿನ ಶಾಸಕಿ ರೂಪಾಲಿ ನಾಯ್ಕ್ ಈ ತಡೆಗೋಡೆಯನ್ನ ತೆರವುಗೊಳಿಸಿದ್ರು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಆದರೆ ಈ ಕಾಲುವೆ ನೀರು ಸಮುದ್ರಕ್ಕೆ ಸೇರದೆ ಜನವಸತಿ ಪ್ರದೇಶಕ್ಕೆ ನುಗ್ಗಿ ಅವಾಂತರ ಸೃಷ್ಟಿಸುವಂತಾಗಿದೆ. ಅಲ್ಲದೆ ಉಬ್ಬರದ ಸಂದರ್ಭದಲ್ಲಿ ಚರಂಡಿಯ ನೀರಿನೊಂದಿಗೆ ಸಮುದ್ರದ ನೀರು ಮಿಶ್ರಣಗೊಂಡು ಕೊಳವೆ ಬಾವಿಗೂ ಸೇರುತ್ತಿದ್ದು ನೀರು ಉಪ್ಪಿನ ಅಂಶದಿಂದ ಕೂಡಿದ್ದು ಕುಡಿಯಲು ಹಾಗೂ ಬಳಕೆಗೆ ಯೋಗ್ಯವಿಲ್ಲದ್ದಾಗಿದೆ. ಅಲ್ಲದೆ ಜನವಸತಿ ಪ್ರದೇಶದ ರಸ್ತೆ ಆಚೆ ಈಚೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹಗೊಂಡಿದ್ದು ಶಾಲಾ ಮಕ್ಕಳು ಶಾಲೆಗೆ ಹೋಗಿ ಬರಲು ಹರಸಾಹಸ ಪಡಬೇಕಾಗಿದೆ. ಕಳೆದ 2 ವರ್ಷದಿಂದ ಈ ಸಮಸ್ಯೆ ಎದುರಿಸುತ್ತಿದ್ರೂ ಯಾರೂ ನಮ್ಮ ಗೋಳು ಕೇಳುವವರೇ ಇಲ್ಲ ಎನ್ನುವುದು ಗ್ರಾಮಸ್ಥರ ಅಳಲಾಗಿದೆ. ಆದರೆ ಈ ಬಾರಿ ಕುಡಿಯುವ ನೀರಿಗೂ ತಾತ್ವಾರ ಎದುರಿಸುವಂತಹ ಪರಿಸ್ಥಿತಿ ಉಂಟಾಗಿದ್ದು ಮಳೆ ನೀರನ್ನೇ ಅವಲಂಬಿಸಬೇಕಾಗಿದೆ. ಈ ಪ್ರದೇಶದಲ್ಲಿ ಸುಮಾರು 30 ಮನೆಗಳಿದ್ದು ಪ್ರತಿ ವರ್ಷ ಇದೇ ಸಮಸ್ಯೆ ಎದುರಿಸುವಂತಾಗಿದೆ. ಕಳೆದ ವರ್ಷ ಸ್ಥಳೀಯರ ದೂರಿನ ಮೇರೆಗೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರಾದರೂ ಇನ್ನು ಭರವಸೆಯಾಗಿಯೇ ಉಳಿದಿದೆ. ಅಲ್ಲಿಂದ ಶಾಶ್ವತ ನೀರು ಹೋಗ್ಲಿಕ್ಕೆ ಪರಿಹಾರ ಮಾಡಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿ ಅದಕ್ಕೆ ಶಾಶ್ವತ ಪರಿಹಾರ ಮಾಡಿಕೊಡ್ಲೇಬೇಕು. ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿದ್ದೇನೆ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ಹಾಗೂ ತಹಶೀಲ್ದಾರ್ ಅವರಿಗೆ ಮಾಹಿತಿ ನೀಡುತ್ತೇನೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಮದಳ್ಳಿ ಪಿಡಿಒ ತೃಪ್ತಿ ನಾಯ್ಕ್ ತಿಳಿಸಿದ್ದಾರೆ. ಕರ್ವರ ನಗರದಲ್ಲಿ ಕೊಳಚೆ ನೀರು ಸರಾಗವಾಗಿ ಸಾಗದಂತೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಲಾಗಿದ್ದು ಒಳಚರಂಡಿ ವ್ಯವಸ್ಥೆ ತೀರಾ ಹದಗೆಟ್ಟಿ ಹೋಗಿದೆ. ಕೋಣೆನಾಲದಲ್ಲಿ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕದ ನಿರ್ವಹಣೆಗಾಗಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಹಣ ಬಿಡುಗಡೆಗಾಗಿ ಕ್ರಮ ಜರುಗಿಸಲಾಗುವುದು ಎಂದು ಶಾಸಕ ಸತೀಶ್ ಸೈಲ್ ಹೇಳಿದರು. ಕರ್ವರ ನಗರದ ಕೋಡಿಬೀರ ದ್ವಾರದಲ್ಲಿ ನಡೆದ ಡೆಂಗ್ಯೂ ಜ್ವರ ನಿಯಂತ್ರಣ ಕ್ರಮವಾಗಿ ಆರೋಗ್ಯ ಇಲಾಖೆಯಿಂದ ಪ್ರತಿ ಶುಕ್ರವಾರ ಇಡಿಎಸ್ ಲಾರ್ವಾ ಉತ್ಪತ್ತಿ ತಾಣಗಳನ್ನು ನಾಶಪಡಿಸುವ ಚಟುವಟಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮನೆಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಗರದಲ್ಲಿ ಒಳಚರಂಡಿ ಮಾರ್ಗಗಳು ಸಮುದ್ರ ಮಟ್ಟಕ್ಕಿಂತ ಕೆಳಗಿದ್ದು ತ್ಯಾಜ್ಯ ನೀರು ಸರಾಗವಾಗಿ ಸಾಗಲು ಸಾಧ್ಯವಾಗ್ತಿಲ್ಲ. ಜೊತೆಗೆ ಕೋಣೆನಾಲದಲ್ಲಿ ಅನಧಿಕೃತವಾಗಿ ಬಹುತೇಕ ಮನೆಗಳಿಂದ ತ್ಯಾಜ್ಯ ನೀರು ಸಂಪರ್ಕ ನೀಡಲಾಗಿದೆ ಎಂದು ಹೇಳಿದರು. ಸಿಬಡ್ನಲ್ಲಿ ಸಮುದ್ರ ಸೇರುತ್ತಿದ್ದ ಕೊಳಚೆ ನೀರು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ತಗ್ಗು ಪ್ರದೇಶದಲ್ಲಿರುವ ಜನವಸತಿ ಪ್ರದೇಶದತ್ತ ಲಗ್ಗೆ ಇಡುತ್ತಿದ್ದು ಬಿಣಗ ಸುತ್ತಮುತ್ತಲಿನ ಜನರು ತೊಂದರೆ ಅನುಭವಿಸುವಂತಾಗಿದೆ. ಕೈಗಾ ಅಣುಸ್ಥಾವರ ಹಾಗೂ ಬಿಣಗ ಗ್ರಾಸಿಮ್ ಇಂಡಸ್ಟ್ರಿ ಪರಿಸ್ಥಿತಿ ಕೂಡ ಬೇರೆಯಾಗಿಲ್ಲ. ಮೊದಲು ಒಳಚರಂಡಿ ವ್ಯವಸ್ಥೆ ಸರಿಪಡಿಸಬೇಕು ಹಾಗೂ ತ್ಯಾಜ್ಯ ನೀರು ಶುದ್ಧೀಕರಿಸಿ ನೀರನ್ನ ಪರೀಕ್ಷೆಗೆ ಒಳಪಡಿಸುವ ಕಾರ್ಯವಾಗಬೇಕು. ಹೀಗಿದ್ರೆ ಇಂದು ಡೆಂಗ್ಯೂ ವಿರುದ್ಧ ಹೋರಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತಿರಲಿಲ್ಲ ಎಂದರು. ಅದು ಎಲ್ಲಿ ನೀರು ಶೇಖರಣೆ ಆಗ್ತದೆ ಅಲ್ಲಿ ಇದು ಹೆಚ್ಚಿನ ಅಂಶ ಇರ್ತದೆ. ಇವತ್ತು ಒಂದು ಮನೆಯಲ್ಲಿ ನಾವು ದುರ್ಗೇಕರ್ ಅಂತ ಮನೆಯಲ್ಲಿ ಹೋದ್ವಿ, ಅವರಿಗೂ ಇದನ್ನ ತೋರಿಸಿ ಮತ್ತೆ ಅವರು ಕಣ್ಣಾರೆ ಇದನ್ನು ನೋಡಿದ್ದಾರೆ. ಮತ್ತೆ ಇದರ ಮುಂಜಾಗ್ರತೆ ಹೇಗೆ ತಗೊಳ್ಬೇಕಂತ ನಾವು ವಿಚಾರ ಮಾಡಿದ್ವಿ. ಮತ್ತೆ ನಾನು ಸಹ ಎಲ್ಲಾ ಇಲ್ಲಿಯ ಸ್ಥಳೀಕರಿಗೆ ಹೇಳಿದ್ದೇನೆ, ನೀವು ಪ್ರತಿ ಮನೆಯಲ್ಲೂ ಏನಾದರೂ ಇಂಥ ಫ್ರಿಜ್ ನಲ್ಲಿ, ಇಲ್ಲಿ ಓಲ್ಡ್ ಫ್ರಿಜ್ ಇದ್ರೆ ಆ ಫ್ರಿಜ್ಜಿನ ಹಿಂದ್ಗಡೆ ನೀರು ಬಂದು ಕೆಳಗೆ ಸ್ಟೋರ್ ಆಗ್ತದೆ, ಅದರೊಳಗೂ ಹೆಚ್ಚಿನ ಇದು ಚಾನ್ಸ್ ಇದೆ ಅಂತ ಡಾಕ್ಟರ್ ನಮ್ಮ ಗಮನಕ್ಕೆ ತಂದಿದ್ದಾರೆ. ಮತ್ತೆ ಅದನ್ನ ಹೇಗೆ ಈ ಹರಡುವಿಕೆಯನ್ನು ಹೇಗೆ ಸ್ಟಾಪ್ ಮಾಡಬೇಕಂತ ಇವತ್ತು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಬಿಜಾಪುರದಲ್ಲಿ ನಮ್ಮ ಮಾನ್ಯ ಆರೋಗ್ಯಾಧಿಕಾರಿಗಳು ಸಹ, ಆರೋಗ್ಯ ಸಚಿವರು ಸಹ ಇದನ್ನ ಆರೋಗ್ಯಾಧಿಕಾರಿಗಳೊಟ್ಟಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಇದರಿಂದ ಜನರಿಗೆ ಯಾವುದೇ ತರಹದ ತೊಂದರೆ ಆಗಬಾರ್ದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬ್ಯಾಕ್ ವಾಟರ್ ಬಹಳ ಬರ್ತಾ ಇದೆ. ನಾವು ಮೊದಲು ಸಹ ನಾವೆಲ್ಲ ಹೇಳಿದ್ವಿ, ನಮ್ಗೆ ಹೋದ ಶಾಸಕರು ಒಂದು ಮಾತು ಹೇಳಿದ್ರು, ನಾನು ಕಾರವಾರದ ಈ ಏರಿಯಾದಲ್ಲಿ ಇರುವಂತ ಒಂದು ಸ್ಲಮ್ ಏರಿಯಾದಲ್ಲಿ ಇರುವಂತ ಏನ್ ನೀರು ಶೇಖರಣೆ ಆಗುವಂತ ಒಂದು ಇದು ಉಂಟಲ್ಲ, ಅದನ್ನು ಗಂಗಾಜಲ್ ಟೈಪ್ ಮಾಡ್ತೇನೆ ಅಂತ ಹೇಳಿದ್ರು. ಆ ಗಂಗಾಜಲ ಆಗಿ ಉಳಿತು. ಇವತ್ತಿನ ತನಕ ಅದು ಏನೂ ಆಗ್ಲಿಲ್ಲ. ಆದ್ರಿಂದ ನಾವು ಅದಕ್ಕೆ ಏನಾಗಬೇಕು ಅಂತ ಹೇಳ್ಕೊಂಡು ಸರ್ವ ಪಕ್ಷದವರು ಕೂಡ್ಕೊಂಡು ಆ ಒಂದು ಡಿಸಿಷನ್ ತಗೊಳ್ಬೇಕಂತ ಆಗಿದೆ. ಮತ್ತೆ ಪರಿಸ್ಥಿತಿ ಜನರಿಗೆ ತೊಂದರೆ ಆಗಬಾರ್ದು. ಮತ್ತೆ ಕೋಡಿ ಭಾಗದಿಂದ ಅದೇ ತರ ಆಗಿದೆ. ಕೋಡಿ ಭಾಗದಿಂದ ಹಿಡಿದು ಕಾರವಾರ ತನಕ ಈ ಒಂದು ಕೋಣೆನಾಲ ಏನು ಉಂಟಲ್ಲ, ಪ್ರತಿ ಜನರು ಅದನ್ನ ಬಾತ್ರೂಮ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಅದರ ಒಂದು ಪೈಪ್ ಅನ್ನ ಡೈರೆಕ್ಟ್ ಕೋಣೆನಾಲಕ್ಕೆ ಬಿಟ್ಟಿದ್ದಾರೆ. ಆ ಕೋಣೆನಾಲವನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಾನು ಈ ಹಿಂದಿನ CMC ಹೇಳಿದ್ದೇನೆ. ಇನ್ನು ಮುಂದೆ ಮತ್ತೆ ಅದಕ್ಕೆ ಅಲ್ಲಿ ಸಹ ಒಂದು ಗೇಟ್ ಹಾಕೊಂಡು
ಕೇವಲ ಸಮುದ್ರದ ಹೈ ಟೈಡ್ ನಲ್ಲಿ ಮಾತ್ರ ನಾವು ನೀರು ಒಳಗೆ ಬರಬಹುದು. ಇಲ್ಲಿದ್ರೆ ಒಳಹರಿವು ಮಾತ್ರ ಅಲ್ಲೇ ಸ್ಟಾಪ್ ಆದ್ರೆ ಅಲ್ಲಿನ ನೀರಿನ ಒಂದು ಸಾಂದ್ರತೆ, ಉಪ್ಪಿನ ಅಂಶನೂ ಕಡಿಮೆ ಆಗ್ತದೆ. ಅದು ಬಿಟ್ಟು ಇಂತಹ ಒಂದು ಸಾಂಕ್ರಾಮಿಕ ರೋಗಗಳು ಹರಡುವುದು ಕಡಿಮೆ ಆಗ್ತದೆ ಅಂತ ಅದರ ಬಗ್ಗೆ ನಾವು ಹೇಳಿದ್ದೇನೆ. ಮತ್ತೆ ಈ ಗಂಗಾಜಲ ಅಂತ ಹೇಳಿದಾರಲ್ಲ, ನಮ್ಮ ಈ ಹೊಣೆನಾಲ, ಅಲ್ಲಿ ಏನು ವ್ಯವಸ್ಥೆ ಆಗಬಹುದು ಅಂತ ಹೇಳ್ಕೊಂಡು ಅದರ ಬಗ್ಗೆ ಚರ್ಚೆಯನ್ನ ಜಿಲ್ಲಾಧಿಕಾರಿಗಳು ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಮತ್ತೆ ಇಲ್ಲಿಯ ಸ್ಥಳೀಯ ನಾಗರಿಕರನ್ನ ಒಟ್ಟಿಗೆ ಮಾಡಿಸ್ಕೊಂಡು ಅದನ್ನ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಅದನ್ನ ನಾವು ಡಿಸಿಷನ್ ತಗೋತಾ ಇದ್ದೇವೆ. ಅದೇ ಪ್ರಕಾರ ಸೀಬರ್ಡ್ ನೋಡಿದೀವಿ, ಅವರು ಸಹ ಏನಾಕಿದ್ದಾರೆ, ಐಷಾರಾಮಿ ಮನೆಯನ್ನು ಕಟ್ಕೊಂಡು ಎಲ್ಲ ಬ್ಲಾಕ್ ಮಾಡಿದ್ರು. ಆ ನೀರು ಸಹ ಹೋಗುದಿಲ್ಲ. ಬಿಣಗಾದಲ್ಲಿ ನೋಡಿದ್ವಿ, ಅಮ್ದಳ್ಳಿಯಲ್ಲಿ ನೋಡಿದ್ವಿ. ಅದು ನೀರು ಹೋಗದೆ ಇರ್ಲಿ, ಅಲ್ಲಿ 2 ಸಲ ಫ್ಲಡ್ ಬಂತು. ಫ್ಲಡ್ ಬಂದಾಗ ಯಾರು ಕೆಲಸ ಮಾಡುವರು? ಶಾಸಕರು ಅಧಿಕಾರಿಗಳ ತಂಡದೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಕರಪತ್ರ ಹಂಚಿ ಮಾಹಿತಿ ನೀಡುತ್ತಾ ಇಡೀಸ್ ಲಾರ್ವಾ ಉತ್ಪತ್ತಿ ತಾಣಗಳ ಸಮೀಕ್ಷೆ ಮಾಡಲಾಯಿತು. ಸಾರ್ವಜನಿಕರನ್ನು ಕೂಡ ಈ ಡೆಂಗು ನಿಯಂತ್ರಣದಲ್ಲಿ ಸಹಭಾಗಿತ್ವ ವಹಿಸಿಕೊಂಡು ಅವರನ್ನು ಕೂಡ ಸ್ವಯಂ ಯೋಧರನ್ನು ಮಾಡಬೇಕು ಎಂಬ ಆಶಯದೊಂದಿಗೆ ಮಾನ್ಯ ಆರೋಗ್ಯ ಸಚಿವರು ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ಶುಕ್ರವಾರ ನಡೆಸುವಂತಹ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಇದರ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾನ್ಯ ಶಾಸಕರು ಅಂಕೋಲ ವಿಧಾನಸಭಾ ಕ್ಷೇತ್ರ ಹಾಗೂ ಮಾನ್ಯ ಶ್ರೀ ಗಣಪತಿ ಉಲ್ಬೇಕರ್, ನಮ್ಮ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ ಇವರೆಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಕೂಡ ಮನೆ ಮನೆಗೆ ಭೇಟಿ ನೀಡಿ ಲಾರ್ವಾ ಸಮೀಕ್ಷೆ ಮಾಡುವುದರ ಬಗ್ಗೆ ಅರಿತುಕೊಂಡು ಇವನ್ನ ಸಾರ್ವಜನಿಕರಿಗೆ ಕೂಡ ಇದ್ರ ಬಗ್ಗೆ ತಿಳಿಸಿಕೊಟ್ಟು ಅವರವರ ಮನೆಯಲ್ಲಿ ಲಾರ್ವಾಗಳು ಲಾರ್ವಾ ಈಡೀಸ್ ಸೊಳ್ಳೆಗಳ ಲಾರ್ವಾಗಳು ಹುಟ್ಟದಂತೆ ಎಲ್ಲ ಜಾಗೃತೆಯನ್ನು ವಹಿಸಿ ನಮ್ಮ ಈ ಉತ್ತರ ಕನ್ನಡದಲ್ಲಿ ಡೆಂಗು ಕಾಯಿಲೆಯನ್ನು ಒಟ್ಟಾರೆಯಾಗಿ ಟೋಟಲ್ ಆಗಿ ನಿರ್ಮೂಲನೆ ಮಾಡಲಿಕ್ಕೆ ಪಣ ತೊಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾರೋಪಾದಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ಪ್ರತಿ ಶುಕ್ರವಾರದಂದು ಈ ಕಾರ್ಯಕ್ರಮ ನಡೆಸ್ತೇವೆ. ಆಮೇಲೆ ಇದರಂತೆ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಇವತ್ತು ಚಾಲನೆ ಇದು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ನಗರಸಭೆ ಮಾಜಿ ಅಧ್ಯಕ್ಷ ಡಾಕ್ಟರ್ ನಿತಿನ್ ಬಿಕಳೆ, ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್, ನಗರಸಭೆ ಪೌರಾಯುಕ್ತ ಕೆ ಚಂದ್ರಮೌಳಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ನಟರಾಜ್ ಕೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಿಗಳ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ರಮೇಶ್ ರಾವ್, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸೂರಜ್ ನಾಯಕ್, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಾಗುಫಾ ಸೈಯದ್, ಪಿಎಚ್ಸಿಒ, ಸಿಎಚ್ಒ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ಮಳೆಗಾಲದ ಸಂದರ್ಭದಲ್ಲಿ ಎಲ್ಲೆಡೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಸ್ವಚ್ಛತಾ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ಶುಕ್ರವಾರ ಡೆಂಗ್ಯೂ ಲಾರ್ವಾ ನಾಶಪಡಿಸುವ ದಿನವಾಗಿ ಪರಿಗಣಿಸಿದ್ದು, ಆರೋಗ್ಯ ಇಲಾಖೆ ಯಲ್ಲಾಪುರದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಯಲ್ಲಾಪುರದಲ್ಲಿ ಡೆಂಗ್ಯೂ ಲಾರ್ವಾ ನಾಶಪಡಿಸುವ ದಿನಕ್ಕೆ ತಾಲೂಕಾ ದಂಡಾಧಿಕಾರಿ ಅಶೋಕ್ ಭಟ್ ಚಾಲನೆ ನೀಡಿದರು. ಮನೆಗಳ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಕಾಪಾಡುವುದರ ಜೊತೆಯಲ್ಲಿ ಎಲ್ಲಿಯೂ ನೀರು ನಿಲ್ಲದಂತೆ, ಸೊಳ್ಳೆಗಳ ವಾಸಸ್ಥಾನ ನಿರ್ಮಾಣವಾಗದಂತೆ ಕಟ್ಟೆಚ್ಚರಿಕೆ ವಹಿಸಲು ಮನೆ ಮನೆಗೆ ತೆರಳಿ ತಿಳಿಸಿಕೊಡಲಾಯಿತು. ಡೆಂಗ್ಯೂ ಜ್ವರದಲ್ಲಿ ಬಳಲುತ್ತಿರುವ ರೋಗಿಗಳ ಮನೆಗೆ ತಾಲೂಕಾ ದಂಡಾಧಿಕಾರಿ ಅಶೋಕ್ ಭಟ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ರು. ಪಟ್ಟಣದ ನೂತನ ನಗರದ ಮನೆಗಳಿಗೆ ತೆರಳಿ ಜನರಲ್ಲಿ ನೈರ್ಮಲ್ಯದ ಕುರಿತು ಜಾಗೃತಿ ಮೂಡಿಸಿ ಕೊಳಕು ನೀರು ಹೊರಚೆಲ್ಲಿ ತಿಳಿ ಹೇಳಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುನಿಲ್ ಸುಭಾಷ್ ಗಾವಡೆ, ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ಟಿ ಭಟ್, ಹಿರಿಯ ಆರೋಗ್ಯ ನಿರೀಕ್ಷಕ ಮಹೇಶ್ ತಾಳಿಕೋಟೆ, ಯು ಜೋಸೆಫ್, ವಿರೂಪಾಕ್ಷ ಶಿರೂರ್, ನಾಗರಾಜ್ ಕಳಸದ, ಪ್ರವೀಣ್ ಇನಾಮ್ದಾರ್, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು, ಆಶಾ ಕಾರ್ಯಕರ್ತರು, ಸಮುದಾಯ ಆರೋಗ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್,
ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.